टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಅವರಿಬ್ರು ವಸತಿ ಶಾಲೆಯ 9ನೇ ತರಗತಿಯ ವಿದ್ಯಾರ್ಥಿಗಳು. ಪರೀಕ್ಷೆ ಕೂಡ ಮುಗಿದಿತ್ತು. 15 ದಿನ ಕಳೆದಿದ್ರೆ ರಜೆ ಕೂಡ ಸಿಗ್ತಾ ಇತ್ತು. ಆದರೆ 10ನೇ ತರಗತಿಯ ಸಿದ್ಧತೆ ಬಗ್ಗೆ ಸ್ಪೆಷಲ್ ಕ್ಲಾಸ್ ನಡುವೆ ರಾತ್ರೋರಾತ್ರಿ ಕಾಂಪೌಂಡ್ ಹಾರಿ ನಾಪತ್ತೆಯಾಗಿದ್ದಾರೆ. ಟ್ಯಾಗ್ ಹಿಡಿದು ನಡೆದು ಬರ್ತಿರೋ ವಿದ್ಯಾರ್ಥಿಗಳು ಬಸ್ ನಿಲ್ದಾಣದಲ್ಲಿ ಬಸ್ಗಾಗಿ ವೇಟಿಂಗ್. ವಸತಿ ಶಾಲೆಯಲ್ಲಿ ಓದ್ತಿದ್ದ ಇಬ್ಬರು ವಿದ್ಯಾರ್ಥಿಗಳು ರಾತ್ರೋರಾತ್ರಿ ಬಸ್ ಹತ್ತಿ ನಾಪತ್ತೆಯಾಗಿದ್ದಾರೆ. ರಾತ್ರೋರಾತ್ರಿ ಬಸ್ ಹತ್ತಿ ಹೊರಟ ವಸತಿ ಶಾಲೆ ವಿದ್ಯಾರ್ಥಿಗಳು 10 ದಿನ ಕಳೆದ್ರೂ ಇಲ್ಲ ಸುಳಿವು, ಪೋಷಕರು ಆತಂಕ. ಚಿಕ್ಕಮಗಳೂರು ಹೊರವಲಯದ ತೇಗೂರು ಗ್ರಾಮದ ಬಳಿಯ ಡಾಕ್ಟರ್ ಅಬ್ದುಲ್ ಕಲಾಂ ವಸತಿ ಶಾಲೆಯ ಇಬ್ಬರು ವಿದ್ಯಾರ್ಥಿಗಳು ನಾಪತ್ತೆಯಾಗಿದ್ದಾರೆ. ಇದೇ ತಿಂಗಳ 3ನೇ ತಾರೀಖಿನ ರಾತ್ರಿ ವಸತಿ ಶಾಲೆಯ ಕಾಂಪೌಂಡ್ ಹಾರಿ 9ನೇ ತರಗತಿ ಓದ್ತಿದ್ದ ತರುಣ್ ಮತ್ತು ಯಶ್ವಿತ್ ಸಾಲಿಯಾನ್ ನಾಪತ್ತೆಯಾಗಿದ್ದಾರೆ. ವಸತಿ ಶಾಲೆಯಿಂದ 5 ಕಿಲೋಮೀಟರ್ ದೂರದ ಚಿಕ್ಕಮಗಳೂರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ನಡೆದೇ ಬಂದಿರೋ ತರುಣ್, ಯಶ್ವಿತ್ ಬಸ್ ಹತ್ತಿ ನಾಪತ್ತೆಯಾಗಿದ್ದಾರೆ. ಈ ಬಗ್ಗೆ ಗ್ರಾಮಾಂತರ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಿಸಲಾಗಿದ್ದು 10 ದಿನ ಕಳೆದರೂ ಸುಳಿವೇ ಸಿಕ್ಕಿಲ್ಲ. ಅಂದರೆ ಮೇನ್ ಗೇಟಿಂದ ಏನು ಹೋಗಿಲ್ಲ ಸರ್ ಅವರು, ಆ ಕಡೆ ಒಂದು ಗೇಟಿಂದ ಹೋಗಿದ್ದಾರೆ, ಕಕ್ಕದ್ದು ಹೋಗಿದ್ದಾರೆ ಸರ್ ಅವರು. ನನಗೆ ಗೊತ್ತಾಗಿದೆ ಬೆಳಗ್ಗೆ ಗೊತ್ತಾಯ್ತು. ಬಸ್ ಸ್ಟ್ಯಾಂಡು ಅದೆಲ್ಲ ತಿರುಗಾಡಿ ಬಂದೆ, ಮೇಡಮ್ ಸಹಿತ ಇನ್ಫಾರ್ಮ್ ಮಾಡಿಬಿಟ್ಟು ನಾನು ತಿರುಗಾಡಿ ಬಂದೆ, ಆದರೂ ಸಿಗಲಿಲ್ಲ. ಅದಾದಮೇಲೆ ಒಂದು ಕಂಪ್ಲೇಂಟು ಅಂತ ಹೇಳಿ ಮಾಡಿದ್ವಿ. ಬಾಳೆಹೊನ್ನೂರು ಮೂಲದ ಯಶ್ವಿತ್, ಬೆಂಗಳೂರು ಮೂಲದ ತರುಣ್ ಉತ್ತಮ ಸ್ನೇಹಿತರು. ಓದಿನಲ್ಲಿ ಆಸಕ್ತಿ ಇಲ್ಲದಿದ್ರು ಶಾಲೆಯಲ್ಲಿ ಒಳ್ಳೆ ಹೆಸರು ಪಡೆದಿದ್ರು. 9ನೇ ತರಗತಿ ಪರೀಕ್ಷೆ ಮುಗಿಸಿದ ಬಳಿಕ 10ನೇ ತರಗತಿ ಸಿದ್ಧತೆಗಾಗಿ ಸ್ಪೆಷಲ್ ಕ್ಲಾಸ್ ನಡೀತಾ ಇತ್ತು. ಹೀಗಾಗಿ ರಜೆ ಸಿಕ್ಕಿರಲಿಲ್ಲ. ಸ್ಪೆಷಲ್ ಕ್ಲಾಸ್ ಮುಗಿಸಿ ರೂಮ್ ಸೇರಿದ ಇಬ್ರು ನಂತರ ಶಾಲೆಯ ಕಾಂಪೌಂಡ್ ಹಾರಿ ಎಸ್ಕೇಪ್ ಆಗಿದ್ದಾರೆ. ಶಾಲೆಯಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳಿದ್ರು. ಕಾಂಪೌಂಡ್ ಹಾರಿ ಎಸ್ಕೇಪ್ ಆಗಿದ್ದಕ್ಕೆ ಸಿಬ್ಬಂದಿ ವಿರುದ್ಧ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಮಕ್ಕಳಿಗಾಗಿ ಕಣ್ಣೀರು ಹಾಕಿದ್ದಾರೆ. 3ನೇ ತಾರೀಕು ರಾತ್ರಿ 1 ಗಂಟೆಯಿಂದ ಸ್ಕೂಲಿಂದ ಹೊರಗಡೆ ಹೋಗಿದ್ದಾರೆ. ಹಾಸ್ಟೆಲ್ನಿಂದ ಅವರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಹಾಸ್ಟೆಲ್ನವರ ಬೇಜವಾಬ್ದಾರಿಯಿಂದ ಇವರು ಹೀಗೆ ಮಾಡಿರುತ್ತಾರೆ. ಇವರು ಎಲ್ಲಿದ್ದರೂ ಇವರನ್ನು ಹುಡುಕಿ ಕೊಡಬೇಕು. ಮಧ್ಯರಾತ್ರಿ ಇಬ್ಬರು ಮಕ್ಕಳು ಚಿಕ್ಕಮಗಳೂರು ಬಸ್ ನಿಲ್ದಾಣದಲ್ಲಿ ಬಸ್ಗಾಗಿ ಕಾಯ್ತಿರೋ ಸಿಸಿಟಿವಿ ವಿಡಿಯೋ ಲಭ್ಯವಾಗಿದೆ. ಆದರೆ 10 ದಿನ ಕಳೆದರೂ ಪತ್ತೆಯಾಗದ ಮಕ್ಕಳು ಮನೆಗೆ ವಾಪಸ್ ಬಂದ್ರೆ ಸಾಕು ಅಂತ ಪೋಷಕರು ಕಣ್ಣೀರು ಹಾಕ್ತಿದ್ದಾರೆ. ಅಶ್ವಿತ್ ಮಾವಿನಗುಣಿ, ಟಿವಿ9, ಚಿಕ್ಕಮಗಳೂರು.